ಮೊದಲನೇದಾಗಿ ನಾವು ಎದುರಿಸ್ತಾ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಚುನಾವಣೆ, ಅದು ಗ್ರಾಮ ಪಂಚಾಯಿತಿ ಚುನಾವಣೆ. ಡಿಸೆಂಬರು ತಪ್ಪಿದ್ರೆ ಜನವರಿ ತಿಂಗಳಲ್ಲಿ ಅಧಿಕೃತವಾಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ನೀವು ಎಲ್ಲರೂ ಇವತ್ತು ಸೇರಿದ್ದೇವೆ. ಇವತ್ತು ಮೊದಲು ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ರಾಜಕಾರಣದ ಬೇರಿದ್ದಾಗೆ, ಬೇರು ಗಟ್ಟಿಗಿದ್ದರೆ ಅಲ್ಲಿಂದ ಮರ ಬೆಳೆದು ಸಾಕಷ್ಟು ಜನಕ್ಕೆ ಇವತ್ತು ಆ ಮರ ನೆರಳಾಗಿ ಇವತ್ತು ನಮ್ಮೆಲ್ರಿಗೂ ಕೂಡ ಒಂದು ಶ್ರೀರಕ್ಷೆಯಾಗಿ ನಿಲ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರುಗಳು ಅತಿ ಹೆಚ್ಚು ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿ ಬರಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಹೊತ್ತಿದ್ದೇನಣ್ಣ. ಹಾಗಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ತದನಂತರ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಈಗಾಗಲೇ ಸಾಕಷ್ಟು ಸಮಯ ಮೀರೋಗಿದೆ. ಕೋರ್ಟು ಕೂಡ ಹಲವಾರು ಬಾರಿ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕಿದೆ. ಈ ಕೂಡಲೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ದಿನಾಂಕವನ್ನು ನಿಗದಿ ಮಾಡಿ ಘೋಷಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಕೋರ್ಟ್ ಕಡೆಯಿಂದನೂ ಈಗಾಗಲೇ ಆದೇಶವನ್ನು ಹೊರಡಿಸಾಗೋಗಿದೆ. ಅನ್ನಭಾಗ್ಯ, ಅಕ್ಕಿ ಕೊಡ್ತಾ ಇದ್ದೇವೆ ಉಚಿತವಾಗಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ಇವತ್ತು ಆ ಅನ್ನವನ್ನು, ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಇಡೀ ರಾಜ್ಯಾದ್ಯಂತ ಇವತ್ತು ಆ ಲಾರಿಗಳಲ್ಲಿ ಇವತ್ತೇನು ಆ ಟ್ರಾನ್ಸ್ಪೋರ್ಟ್ ಮೂಲಕ ಪಾಪ ಲಾರಿಯ ಮಾಲೀಕರು ಕಳೆದ 4-5 ತಿಂಗಳಿಂದ ನಿರಂತರವಾಗಿ ಹತ್ತತ್ರ 250 ಕೋಟಿ ರೂಪಾಯಿಯಷ್ಟು ಹಣ ಪಾವತಿಯಾಗದೆ ಬಾಕಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ನಿದರ್ಶನ ಇದೆ. ಪಾಪ ಅವರು ಲಾರಿ ಮಾಲೀಕರ ಅಧ್ಯಕ್ಷರು ನಿನ್ನೆ ದಿನ ಒಂದು ಸಾರ್ವಜನಿಕ ವಲಯದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮಗಳಲ್ಲಿ ಒಂದು ವಿಡಿಯೋವನ್ನು ಅವರು ಹಂಚ್ಕೊಂಡಿದ್ದನ್ನು ನಾನು ನೋಡಿದೆ. ಅವ್ರು ಹೇಳ್ತಾಯಿದ್ರು, ಪಾಪ ಈ ಲಾರಿಗಳನ್ನ ನಾವು ಮನೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳುಗಳ ಒಡವೆಯನ್ನು ಅಡ ಇಟ್ಟು ಹೆಂಗೋ ಸಾಲ ಸೋಲ ಮಾಡಿ ಆ ಫೈನಾನ್ಷಿಯರ್ಗಳ ಹತ್ರ ಪ್ರತಿ ತಿಂಗಳು ನಾವು ಬಡ್ಡಿಯನ್ನು ಕಟ್ಟಬೇಕು, ಲಾರಿಯನ್ನು ತೆಗೆದುಕೊಂಡು ಬಂದಿರ್ತೇವೆ. ಆದರೆ ಇವತ್ತು ಅಂತಿಮವಾಗಿ ನಾವು ಬಡ್ಡಿಯನ್ನು ಕಟ್ಟಲಿಕ್ಕೆ ಇಲ್ಲ. ಫೈನಾನ್ಷಿಯರ್ಗಳು ಬಂದು ಇವತ್ತು ಲಾರಿಯನ್ನು ಸೀಸ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಈಗಲಾದರೂ ನಮ್ಮನ್ನು ಉಳಿಸ್ಕೊಳ್ಳಿ. 4-5 ತಿಂಗಳ ಕಾಲ ಭಾಳ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮುಜುಗರ ಉಂಟಾಗಬಾರ್ದು ಅಂತ ಬಾಯಿ ಕಟ್ಕೊಂಡು ಕೂತಿದ್ವು. ದಯವಿಟ್ಟು ನಮ್ಮನ್ನು ಉಳಿಸಿ ಅಂತಕ್ಕಂಥದ್ದು ಪಾಪ ಈಗ ಹೊಸದಾಗೆ ನಿನ್ನೆಯಿಂದ ಒಂದು ಪ್ರಾರಂಭ ಆಗಿದೆ. ಇನ್ನೇನು ನೀವು ವಸತಿ ಬಗ್ಗೆ ಅಂತೂ ಇತ್ತೀಚೆಗೆ ನೋಡಿದ್ರಿ, ಏನು ವಸತಿ ಯೋಜನೆ ಅಡಿ ಆಡಳಿತದಲ್ಲಿ ಇರ್ತಕ್ಕಂಥ ಅವರ ಸ್ವಂತ ಪಕ್ಷದ ಶಾಸಕರ ಪರಿಸ್ಥಿತಿಗಳು ಇವತ್ತು ಯಾವ ರೀತಿ ಆಗಿದೆ. ಒಂದು ಕಡೆ BR ಪಾಟೀಲ್ರು, ಇನ್ನೊಂದು ಕಡೆ ಕಾಗೇರವರು, ಇನ್ನೊಂದು ಕಡೆ ಕಾಂಗ್ರೆಸ್ನ ಮೊಳಕಾಲ್ಮೂರು ಶಾಸಕರು, ಇವರು 3 ಜನ ಸಾರ್ವಜನಿಕವಾಗಿ ಆಚೆ ಕಡೆ ಬಂದು ಇವತ್ತು ಜನ ನಮಗೆ ಮತ ಹಾಕಿ ಗೆಲ್ಲಿಸಿದ್ದಾರೆ. ಜನ ಸ್ವಾಭಾವಿಕವಾಗಿ ಮತ ಹಾಕಿ ನಿಮ್ಮನ್ನು ಗೆಲ್ಲಿಸಿದಂಥ ಸಂದರ್ಭದಲ್ಲಿ ನೀವು ತಾಲೂಕುಗಳಿಗೆ, ಹಳ್ಳಿಗಳಿಗೆ, ನಗರ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಪ್ರಶ್ನೆ ಮಾಡ್ತಾರೆ, ಅಲ್ಲಪ್ಪ ಸರ್ಕಾರ ನಿಮ್ಮದಿದೆ, ಸಂಪೂರ್ಣ ಬಹುಮತದ ಸರ್ಕಾರ, 5 ಗ್ಯಾರಂಟಿಗಳು ಅಂತೀರಿ, ಎಲ್ಲ ರೀತಿ ಶಕ್ತಿ ತಂದುಕೊಟ್ಟಿದ್ದೀವಿ ರಾಜ್ಯದ ಜನತೆ, 10 ರೂಪಾಯಿನ ಕೆಲಸ ಆಗಿಲ್ವಲ್ಲಪ್ಪ, ರಸ್ತೆಗಳಾಗಿಲ್ಲ, ಚರಂಡಿಗಳ ವ್ಯವಸ್ಥೆ ಆಗಿಲ್ಲ, ಯಾವ ಸರ್ಕಾರಿ ಕಟ್ಟಡಗಳು ಇಲ್ಲಿವರೆಗೂ ಒಂದು ಕಟ್ತಕ್ಕಂಥದ್ದಕ್ಕೆ 10 ರೂಪಾಯಿ ಅನುದಾನವನ್ನು ತಗೊಂಡು ಬರಲಿಕ್ಕೆ ಆಗಿಲ್ವಲ್ಲ ನಿಮಗೆ ಅಂತಕ್ಕಂಥದ್ದನ್ನು ಇವತ್ತು ಕಾಂಗ್ರೆಸ್ನ ಸ್ವಪಕ್ಷೀಯರಿಗೆ ಏನಿವತ್ತು ರಾಜ್ಯದ ಹಾಗೂ ಅವರ ತಾಲೂಕಿನ ಜನತೆ ಚೀಮಾರಿ ಆಗ್ತಾ ಇರ್ತಕ್ಕಂಥದ್ದನ್ನು ಸಹಿಸಲಾರದೆ ಪಾಪ ಅವರು ಅಸಹಾಯಕತೆಯನ್ನು ಇವತ್ತು ಹೊರಗಾಕಿರ್ತಕ್ಕಂಥದ್ದು ಕೂಡ ಹಲವಾರು ನಿದರ್ಶನಗಳನ್ನ ನಾವು ನೋಡಿದ್ದೇವೆ. ಅದರಲ್ಲಿ ಪಾಪ BR ಪಾಟೀಲ್ರು ನಮ್ಮ ಪಕ್ಷದಲ್ಲೇ ಇದ್ದಂಥವ್ರು, ಸಿದ್ದರಾಮಣ್ಣವ್ರು ನಮ್ಮ ಪಕ್ಷ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಪಾಪ ಅವ್ರನ್ನೆಲ್ಲ ನಂಬ್ಕೊಂಡು ಹೋದಂಥವ್ರು 7 ಬಾರಿ 8 ಬಾರಿ ಶಾಸಕರಾಗಿರ್ತಕ್ಕಂಥವ್ರು. ಅವರು ಕೂಡ ಪಾಪ ಹೇಳ್ತಾರೆ, ಈ ವಸತಿ ಯೋಜನೆ ಅಡಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿ ನಮಗೆ ಮನೆಗಳನ್ನ ಕೊಡಿ ಅಂತಕ್ಕಂಥದ್ದನ್ನ ನಾವು ಮನವಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿ ಸರ್ಕಾರದ ಕಡೆಯಿಂದ ಆಗಲಿ ಅಥವಾ ಸಂಬಂಧಪಟ್ಟಂಥ ಮಂತ್ರಿ ಕಡೆಯಿಂದ ಆಗಲಿ ಇವತ್ತು ಆ ಮನೆಗಳನ್ನ ಕೊಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿವರೆಗೂ ಒಂದು ಮಾತು ಕೂಡ ನಮ್ಗೆ ಹೇಳಿಲ್ಲ. ಆದರೆ ಇಲ್ಲಿ ಸರ್ಕಾರದಲ್ಲಿ ಕೆಲವೊಂದಷ್ಟು ಮಧ್ಯವರ್ತಿಗಳಿದ್ದಾರೆ. ಆ ಮಧ್ಯವರ್ತಿಗಳನ್ನ ಇಟ್ಕೊಂಡು ಮತ್ತೆ ಅಲ್ಲಿ ಅಪ್ಫ್ರಂಟು ಪರ್ಸೆಂಟೇಜ್ನ ಹೋಗಿ ಮಾತಾಡಿದರೆ ಕೊಡಲಿಕ್ಕೆ ಸಿದ್ಧ ಇದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಈ ಮಟ್ಟಕ್ಕೆ ಈ ಸರ್ಕಾರ ನಡೀತಾ ಇದೆ ಅಂತಕ್ಕಂಥ JDSನವ್ರು ಹೇಳ್ತಾ ಇಲ್ಲ, BJP ಅವ್ರು ಹೇಳ್ತಾರ, ಕಾಂಗ್ರೆಸ್ನ ಸ್ವಪಕ್ಷೀಯರು ಇವತ್ತು ಈ ಕಾಂಗ್ರೆಸ್ನ ಆಡಳಿತ ವೈಖರಿಯ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಇವತ್ತು ಅವರೇ ಎತ್ತಿದ್ದಾರೆ.